ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಲೋನ್ ಇದೆ ಸರ್, ತಿಂಗಳಾದರೆ ಕಮಿಟ್ಮೆಂಟ್ ಬೇಕು. ಅಂದರೆ ಇಷ್ಟೇ ಪ್ರಮಾಣದ ದುಡ್ಡು ನಮಗೆ ಬೇಕೇ ಬೇಕು. ಬಿಕಾಸ್ ಒಂದು 20 ಇಲ್ಲಿ, ಒಂದು 10 ಅಲ್ಲಿ, 2ನೇ ತಾರೀಕು ಬಂದರೆ ಆಟೋಮೆಟಿಕ್ ಆಗಿ ECS ಕಟ್ ಆಗುತ್ತೆ, 3ನೇ ತಾರೀಕಿಗೆ ಇನ್ನೊಂದು ಕಟ್ ಆಗುತ್ತೆ, 5ನೇ ತಾರೀಕು ಬಂದರೆ ಒಂದು ಕಟ್ ಆಗುತ್ತೆ, 15ನೇ ತಾರೀಕು ಬಂದರೆ ಕಟ್ ಆಗುತ್ತೆ. ಲೋನ್ 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 ಸಾಲ. ಸೊ ಅತಿಯಾದಂಥ ಸಾಲವನ್ನು ಮಾಡಿದವರಿಗಾಗಿ ಈ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಮೊದಲೇ ಒಂದು ವಿಡಿಯೋವನ್ನು ನಾವು ಹಾಕಿದ್ದೀವಿ, ಸಾಲ ಯಾಕಾಗುತ್ತೆ, ಯಾವ ಸಾಲಕ್ಕೆ ಏನು ಪರಿಹಾರ ಇತ್ಯಾದಿಗಳನ್ನು ಹಾಕಿರ್ತೀವಿ. ಸೊ ನಿಮ್ಮ ಜಾತಕದಲ್ಲಿ ಸಾಲ ಆಗೋದಕ್ಕೆ ಕಾರಕ ಯಾವ ಗ್ರಹ ಆಗಿದೆ, ಅದಕ್ಕೆ ಪರಿಹಾರ ಏನು, ಹತ್ತಿರದಲ್ಲಿರುವಂಥ ಜ್ಯೋತಿಷರನ್ನ ಒಂದ್ಸಲ ಭೇಟಿ ಮಾಡಿ ವಿಷಯ ತಿಳ್ಕೊಳ್ಳಿ. ಯಾಕೆ ಸಾಲ ಆಗ್ತಾ ಇದೆ, ಯಾವಾಗ ತೀರುತ್ತೆ, ತೀರಬೇಕಂದ್ರೆ ನಾನು ಏನು ಮಾಡಬೇಕು, ಸಾಲ ಆಗ್ತಾ ಇರೋದು ಒಳ್ಳೇದಕ್ಕ ಕೆಟ್ಟದಕ್ಕ? ಡೌಟ್ ಬಂತಾ? ಹೌದು, ಸಾಲ ಕೆಲವರಿಗೆ ಒಳ್ಳೇದಕ್ಕೂ ಕೂಡ ಆಗುತ್ತೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ನೀವು ನೋಡಿ, ಒಳ್ಳೇದಕ್ಕೂ ಆಗಿರ್ತದೆ. ಅದೇ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡಿ, ಕೆಟ್ಟದಕ್ಕೂ ಆಗಿರ್ತದೆ. ಇಲ್ಲಿ 1 ಲಕ್ಷ ಸಾಲ ಇತ್ಯಾದಿಗಳನ್ನು ಮಾಡಿದವನು ತೀರ್ಸೋಕ್ಕಾಗದೆ ಆತ್ಮಹತ್ಯೆ ಇತ್ಯಾದಿಗಳನ್ನು ಮಾಡಿರುವಂಥ ಪ್ರಕರಣ ನಮ್ಮದೇ ದೇಶದಲ್ಲಿದೆ. ಅದೇ ರೀತಿ ಸಾವಿರಾರು ಕೋಟಿ ಸಾಲವನ್ನು ಮಾಡಿ ಇವತ್ತಿಗೂ ಕೂಡ ದೇಶದಿಂದ ಹೊರಗಡೆ ಹೋಗಿ ಆರಾಮಾಗಿ ಜೀವಿಸಿದಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಗೊತ್ತಾಯ್ತಾ? ಸೊ ಸಾಲಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬನ್ನಿ, ಕಮಿಟ್ಮೆಂಟ್ ಇದೆ, ಸಾಲ ಮಾಡ್ಕೊಂಡಿದ್ದೀನಿ, ತೀರಿಸ್ತಾ ಇದ್ದೀನಿ ಸರ್, ತೀರಿಸ್ತೀನಿ, ದುಡಿತೀನಿ, ನೋ ಪ್ರಾಬ್ಲಮ್, ತೀರಿಸ್ತೀನಿ ನಾನು, ನನಗೆ ಅದಕ್ಕೆ ಅವಶ್ಯಕತೆ ಏನಿಲ್ಲ. ನನಗೆ ಈ ಕಮಿಟ್ಮೆಂಟ್, ಈ ರೊಟೇಷನ್ ಆಗ್ತಾನೆ ಇರಬೇಕು. ಆ ಕಮಿಟ್ಮೆಂಟ್ಗಳು, ಆ ಸಾಲ ಏನಿದೆ ಒಂದೊಂದಾಗಿ ಲೋನ್ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕು ನಾನು. ಅದಕ್ಕೆ ಏನಾದ್ರು ದಾರಿ ತೋರಿಸ್ತೀರಾ ಅಂದರೆ ಖಂಡಿತವಾಗ್ಲೂ ದಾರಿ ತೋರಿಸ್ತೀವಿ. ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು, ನಿಮ್ಮ ಮಡದಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಈ ಪ್ರಯೋಗವನ್ನು ಮಾಡೋದಕ್ಕೆ ಹೇಳಿ. ಶುಕ್ರವಾರ ದಿನ ಸಂಜೆ ಹೊತ್ತಲ್ಲಿ ಲಕ್ಷ್ಮೀ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಮಾಡಿಸಿ. ನೀವು ಮಾಡೋಕ್ಕಾಗಲ್ಲ, ನಾವು ಜನಿಸಿದ್ದೀವಿ, ಹೊರಗಡೆ ದುಡಿಯೋಕೆ ಹೋಗಿರ್ತೀವಿ, ಪರವಾಗಿಲ್ಲ ಸರ್, ನಿಮ್ಮ ಬದಲಾಗಿ ಅವ್ರಿಗೆ ಮಾಡಿಸಿ. ಲಕ್ಷ್ಮೀ ಪೂಜೆಯಲ್ಲಿ ಕಮಲದ ಹೂವನ್ನು ದಯವಿಟ್ಟು ಬಳಸಿ. ಅದು ಒಂದಾದರೂ ಪರವಾಗಿಲ್ಲ, ನಿಮ್ಗೆ ಆಗ್ತಾ ಇಲ್ಲ ಸಾರ್, ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಒಂದಾದರೂ ದಯವಿಟ್ಟು ಕಮಲದ ಹೂವನ್ನು ನೀವು ಬಳಸಿ. ಅದ್ರ ಜೊತೆಗೆ ತಾಯಿಗೆ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಇಡಿ. ಆ ನೈವೇದ್ಯವನ್ನು ಪ್ರಸಾದ ರೂಪದಲ್ಲಿ ಮನೆಯಲ್ಲಿದ್ದವರು ಮಾತ್ರನೇ ಸೇವಿಸಬೇಕು. ಈ ರೀತಿ ಸಾಧ್ಯವಾದಾಗ ಪ್ರತಿ ಶುಕ್ರವಾರ ಈ ಪ್ರಯೋಗವನ್ನು ಮಾಡ್ತಾ ಬನ್ನಿ. ನೀವೇ ನೋಡ್ತೀರಾ ಕಮಿಟ್ಮೆಂಟು ನಿಮ್ದು ಯಾವ ಥರ ಇತ್ತು, ಲೋನ್ ನಿಮ್ಮದು ಯಾವ ಥರ ಇತ್ತು, ಯಾವ ಥರ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಇವಾಗ ರೆಡಿ ಆಗ್ತಾ ಇದೆ, ಯಾವ ಥರ ನೀವು ಲೋನ್ ತೀರಿಸ್ತಾ ಇದ್ದೀರಾ, ಲೋನ್ ಡೇಟ್ಸ್ಗಳು ಬಂದಾಗ ಆಟೋಮೆಟಿಕ್ ಆಗಿ ದುಡ್ಡು ಎಲ್ಲಿಂದ ಹೊಂಚ್ತಾ ಇದ್ದೀರಾ. ನೀವು ನೋಡಿ, ಈ ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೀತದೆ. ಹೀಗೆ ಮುಂದುವರಿರಿ, ಚೆನ್ನಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ.